ಇವತ್ತಿನ ದಿನ ವಿಶೇಷವಾದ ದಿನ. ಗುಲ್ಬರ್ಗ ಸಿಟಿ ಯೂತ್ ಸಿಟಿ ಅಧ್ಯಕ್ಷರಾದಂತ ಟೈಗರ್ ವಿಘ್ನೇಶ್ವರು ಅವರ ಗೆಳೆಯರ ಬಳಗದಿಂದ ವಿಶೇಷವಾಗಿ ಈ ಇಬ್ಬರ ಧುರೀಣರ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅವರ ವಿಘ್ನೇಶ್ವರ ಅವರಿಗೂ ಮತ್ತು ಅವರ ಗೆಳೆಯರ ಬಳಗಕ್ಕೂ ಹೃದಯಪೂರ್ವಕವಾದ ಅಭಿನಂದನೆಗಳು. ಇವತ್ತಿನ ದಿನ ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂತ ಅಲ್ಲಂ ಪ್ರಭು ಪಾಟೀಲ್ ಅವರ ದ್ವಿತೀಯ ಸುಪುತ್ರರಾದಂತ ಅಭಿಷೇಕ್ ಪಾಟೀಲ್ ಅವರು ಹುಟ್ಟು ಹಬ್ಬ ಇವತ್ತು. ಜೊತೆಗೆ ನಮ್ಮ ಡಾಕ್ಟರ್ ಕಿರಣ್ ದೇಶ್ಮುಖ್ ಅವರು ಹುಟ್ಟು ಹಬ್ಬ. ಇವರಿಬ್ಬರ ಹುಟ್ಟು ಹಬ್ಬವನ್ನು ಈ ಗೆಳೆಯರ ಬಳಗದಿಂದ ಆಚರಿಸಲಾಗುತ್ತಿದ್ದು, ವಿಶೇಷವಾಗಿ ಆಹ್ವಾನಿತರಾದ ನಮ್ಮ ದಿನೇಶ್ ದೊಡ್ಡಮನಿ ಅವರು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಹಾಗೂ ಶರಣಗೌಡ ಪಾಟೀಲ್ರು, ನಮ್ಮ ಅಲ್ಲಂ ಪ್ರಭು ಪಾಟೀಲರ ಕೊನೆಯ ಸುಪುತ್ರ ಅಶ್ವಿನ್ ಸಂಕ ಅವರು, ಪರಶುರಾಮ್ ನಾಟಿಕರ್ ಅವರು, ಗೌತಮ್ ಅವರು, ಗೀತಾ ಮೇಡಮ್ ಅವರು, ಪಾಣೆಗಾವ್ ನಾಗು ಅವರು, ಸಂಭ್ರಮ ಅವರು, ಎಲ್ಲರೂ ವಿಶೇಷವಾಗಿ ಯೂತ್ ಜನ ಬಂದು ಒಂದು ಆಶಯದಿಂದ, ಅಭಿಲಾಷದಿಂದ, ಆಕಾಂಕ್ಷೆಯಿಂದ ರಾಜಕೀಯ ಜೀವನದಲ್ಲಿ ನೂತನವಾಗಿ ನಾಮಿನೇಟ್ ಆದಂತ ಲಕ್ಷ್ಮಣ್ ಪೂಜಾರಿ ಅವರು ಬಂದಿದ್ದಾರೆ. ಎಲ್ಲರೂ ಕೂಡಿ ಈ ಒಂದು ಸಂದೇಶ ಏನ್ ಕೊಡ್ತಾ ಇದೀವಿ ಅಂತಂದ್ರೆ, ಈ ಕಿರಣ್ ದೇಶ್ಮುಖ್ ಅವರಿಗೂ ಹಾಗೂ ನಮ್ಮ ಅಭಿಷೇಕ್ ಅಲ್ಲಂ ಪ್ರಭು ಪಾಟೀಲ್ ಅವರಿಗೂ ದೇವರ ಆರೋಗ್ಯ, ಐಶ್ವರ್ಯ, ಅಧಿಕಾರ ಎಲ್ಲಾ ಸಿಗಲಿ ಅಂತೇಳಿ ಯುವ ಟೈಗರ್ ವಿಘ್ನೇಶ್ವರ ಯುವ ಬಳಗದಿಂದ ನಮ್ಮೆಲ್ಲರೂ ಸಂದೇಶ ಭಗವಂತನ ಮುಟ್ಟಲಿ, ಇವರಿಗೆ ಆಯುರಾರೋಗ್ಯ ಸಿಗಲಿ, ರಾಜಕೀಯವಾಗಿ ಉನ್ನತ ಹುದ್ದೆಗೇರಲಿ, ಸಮಾಜದಲ್ಲಿ ಸೇವೆ ನಿರಂತರವಾಗಿ ನಡೀಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಗೆಳೆಯರ ಬಳಗಕ್ಕೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸಿ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇವೆ. ಇವತ್ತು ನಮ್ಮ ಕಲಬುರಗಿಯ ರಾಮ ಮಂದಿರ ಸರ್ಕಲ್ ನಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ನ ಸಿಟಿ ಬ್ಲಾಕ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಟೈಗರ್ ವಿಘ್ನೇಶ್ವರ್ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಪ್ರಾಮಾಣಿಕ ಹೆಸರುವಾಸಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕಿರಣ್ ದೇಶ್ಮುಖ್ ಅಣ್ಣಾಜಿ ಅವರ ಮತ್ತು ನಮ್ಮ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂತ ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ರವರ ಸುಪುತ್ರರಾಗಿರ್ತಕ್ಕಂಥ ಮತ್ತು ಯುವ ನಾಯಕರಾಗಿರ್ತಕ್ಕಂಥ ಅಭಿಷೇಕ್ ಪಾಟೀಲ್ ರವರ ಕೂಡ ಹುಟ್ಟುಹಬ್ಬವನ್ನ ಇವತ್ತು ನಮ್ಮ ಯೂತ್ ಕಾಂಗ್ರೆಸ್ ಮತ್ತು ಟೈಗರ್ ವಿಘ್ನೇಶ್ವರರ ಒಂದು ಗೆಳೆಯರ ಬಳಗದಿಂದ ಇವತ್ತು ಬಹಳ ವಿಜೃಂಭಣೆಯಿಂದ ಇವತ್ತು ಅವರ ಹುಟ್ಟುಹಬ್ಬನ ಆಚರಣೆ ಮಾಡಿರ್ತಕ್ಕಂಥದ್ದು. ಕೇವಲ ಅವರ ಹುಟ್ಟುಹಬ್ಬ ಆಚರಣೆಯ ನಿಮಿತ್ತ ಇಲ್ಲಿ ರಾಮ ಮಂದಿರ ಸರ್ಕಲ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಇವತ್ತು ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಒಂದು ಅರ್ಥಪೂರ್ಣವಾದ ಹುಟ್ಟುಹಬ್ಬವನ್ನ ಆಚರಣೆ ಅವ್ರು ಮಾಡಿರ್ತಕ್ಕಂಥದ್ದು. ಇವತ್ತು ಅವರ ಮೂಲಕ ನಾನು ಕೂಡ ಇವತ್ತು ಅವ್ರ ಇಬ್ಬರಿಗೂ ಕೂಡ ಆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯನ ಕೋರ್ತೇವೆ. ಅವರಿಗೆ ಮುಂದಿನ ರಾಜಕೀಯ ಭವಿಷ್ಯವನ್ನ ಉಲ್ಗಣಗೊಳ್ಳಿ, ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯವನ್ನ ಕೊಟ್ಟು ಕಾಪಾಡಲಿ, ಅವರಿಗೂ ಕೂಡ ರಾಜಕೀಯ ಉನ್ನತ ಸ್ಥಾನಮಾನ ಸಿಗಲಿ, ಅವರಿಂದ ಜನ ಸೇವೆ ಮಾಡ್ತಕ್ಕಂಥ ಕೆಲಸದಲ್ಲಿ ಅವ್ರು ತೊಡಗಿಸ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನ ಕೋರ್ತೇವೆ. ಇವತ್ತಿನ ದಿನ ಕಾಂಗ್ರೆಸ್ ಮುಖಂಡರಾದಂತ ಶ್ರೀ ಕಿರಣ್ ದೇಶ್ಮುಖ್ ಅಣ್ಣವ್ರದ್ದು ಹಾಗೂ ಮತ್ತ ಅಭಿಷೇಕ್ ಅಲ್ಲಂ ಪ್ರಭು ಪಾಟೀಲ್ ಅವ್ರದ್ದು ಹುಟ್ಟದಬ್ಬ ಇಲ್ಲಿ ರಾಮ ಮಂದಿರ ವೃತ್ತದಲ್ಲಿ ಅನ್ನ ಸಂತರ್ಪಣೆ ಮಾಡೋದ್ರ ಮೂಲಕ ಆಚರಿಸ್ಲತ್ತಿದ್ದೇವೆ. ಇನ್ನೊಂದು ಕಿರಣ್ ದೇಶ್ಮುಖ್ ಅಣ್ಣವ್ರ ಬಗ್ಗೆ ಹೇಳ್ಬೇಕಂತಂದ್ರ ಪ್ರಾಮಾಣಿಕತೆ, ನಿಷ್ಠೆಗೆ ಅವರು ಹೆಸರುವಾಸಿಯಾಗಿದ್ದಾರೆ. ಯಾಕಂದ್ರೆ ಸುಮಾರು 20 ವರ್ಷದಿಂದ ನಮ್ಮ ಸಚಿವರ ಜೊತೆ ಇದ್ದು ಯಾವುದೇ ಆಸೆ ಆಕಾಂಕ್ಷೆಗೆ ಒಳಗಾಗದೆ ಪ್ರಾಮಾಣಿಕತೆಯಿಂದ ಅವ್ರಿಗೆ ದುಡಿದಿದ್ದಾರ. ದೇವರು ಅವರಿಗೆ ಮುಂದಿನ ದಿನಗಳಲ್ಲಿ ಉನ್ನತ ಹುದ್ದೆ ರಾಜ್ಯ ಮಟ್ಟದಲ್ಲಿ ಕೊಡ್ಲಿ ಅಂತ ನಾನು ಆಶಿಸ್ತೇನೆ. ಅದೇ ರೀತಿ ಇನ್ನೊಬ್ರು ನಾಯಕರಾದಂತ ಅಭಿಷೇಕ್ ಅಣ್ಣ ಅವ್ರ ಬಗ್ಗೆ ಹೇಳ್ಬೇಕಂದ್ರ ಅವರು ನಮ್ಮಂತ ಸಾಮಾನ್ಯ ಕಾರ್ಯಕರ್ತರಿಗೆ ಗುರುತಿಸಿ ಇವತ್ತಿನ ದಿನ ಒಂದು ಸ್ಥಾನಮಾನ ಕೊಟ್ಟಿದಾರ. ಇವತ್ತಿನ ದಿನ ನಾವು ನಿಂತು ಇಲ್ಲಿ ಮಾತಾಡ್ಲತ್ತಿದ್ದೇವೆ ಅಂತಂದ್ರ ಅವರು ನಮ್ಮ ಬೆನ್ನೆಲುಬಾಗಿ ನಿಂತು ಬೆಳೆಸಿದ್ದೇ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ದೇವರು ಅವ್ರಿಬ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ, ಮತ್ತೆ ಬರುವಂತ ದಿನಗಳಲ್ಲಿ ಅವರಿಗೆ ರಾಜಕೀಯ ಜೀವನದಲ್ಲಿ ಉನ್ನತ ಹುದ್ದೆ ಕೊಟ್ಟು ಅವರು ಬೆಳಿಲಿ ಅಂತ ಮತ್ತು ನಮ್ಮಂತ ಎಲ್ಲಾ ಕಾರ್ಯಕರ್ತರಿಗೆ ಬೆಳೆಸಲಿ ಅಂತ ನಾನು ಹೇಳಿ ನಾನು 2 ಮಾತು ಮುಗಿಸ್ತೇನೆ. टाइगर विघ्नेश्वर यूथ कांग्रेस अध्यक्ष सिटी कलबुर्गी। आज हमारे विघ्नेश्वर यूथ ब्लॉक सिटी ब्लॉक के प्रेसिडेंट है, उनके जानिब से
अभिषेक अलम प्रभु पाटिल साहब और किरण देशमुख साहब के जन्मदिन के मौके पे आज राम मंदिर सर्कल पे गरीबों को खाना बांटे हुए हैं हम। मैं अभिषेक अलम प्रभु पाटिल साहब और किरण देशमुख साहब को जन्मदिन की मुबारकबाद देती हूँ। यहाँ पे आए हुए हमारे शरण अलम प्रभु पाटिल साहब और प्रशांत नाटिकर सर और अश्विन संका सर और हमारे गौतम सर, यूथ के सभी जो हमारे भाइयों हैं उनका भी मैं शुक्रिया अदा करती हूँ। ಯುವಕರ ಶಕ್ತಿಗಳಾಗಿರ್ತಕ್ಕಂಥ ಡಾಕ್ಟರ್ ಕಿರಣ್ ದೇಶಮುಖ್ ಅಣ್ಣ ಹಾಗೂ ಅಭಿಷೇಕ್ ಅಣ್ಣ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರೋದ್ರ ಮೂಲಕ ಇವತ್ತು ಅವರ ಜನ್ಮದಿನದ ಪ್ರಯುಕ್ತ ಆತ್ಮೀಯ ಸೋದರ ಆಗಿರ್ತಕ್ಕಂಥ ಟೈಗರ್ ಯುಗೇಶ್ ಅವರ ಬಳಗದ ವತಿಯಿಂದ ಇವತ್ತು ಇಬ್ಬರ ಮಹಾನ್ ವ್ಯಕ್ತಿಗಳ ಹುಟ್ಟುಹಬ್ಬದ ನಿಮಿತ್ತವಾಗಿ ರಾಮ ಮಂದಿರ್ ಸರ್ಕಲ್ ಹತ್ತಿರ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಲಾಗಿದೆ. ಆಯೋಜನೆ ಮಾಡಿರ್ತಕ್ಕಂಥ ಆತ್ಮೀಯ ಸೋದರರಾಗಿರ್ತಕ್ಕಂಥ ಟೈಗರ್ ವಿಘ್ನೇಶ್ ಅವರಿಗೆ ತುಂಬಾ ಧನ್ಯವಾದಗಳನ್ನ ಹೇಳೋದ್ರ ಮೂಲಕ ಏನು ಇವತ್ತು ಕಿರಣ್ ಅಣ್ಣ ಆಗಿರ್ಬೋದು, ಅಭಿಷೇಕ್ ಅಣ್ಣ ಆಗಿರ್ಬೋದು, ಯುವಕರ ಒಂದು ಶಕ್ತಿ. ಇವತ್ತು ಯುವಕರಿಗೆ ಏನೇ ಪ್ರಾಬ್ಲಮ್ ಆದ್ರೂ ಕೂಡ 24x7 ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಇವತ್ತು ಅವರು ಸಿದ್ಧರಾಗಿದ್ದಾರೆ. ಅದಕ್ಕಾಗಿ ಇವತ್ತು ಅಲ್ಲಂ ಪ್ರಭು ಗೌಡ್ರು ಇವತ್ತು MLA ಗಳಾಗಿದ್ದಾರೆ. ಕಿರಣ್ ಅಣ್ಣವರು HK ಸೊಸೈಟಿ ಮೆಂಬರ್ ಕೂಡ ಆಗಿದ್ದಾರೆ. ಅವರು ಹಗಲಿರುಳು ಯುವಕರ ಸಲುವಾಗಿ ದುಡಿತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷ ಸಲುವಾಗಿ ದುಡಿತಾ ಇದ್ದಾರೆ, ರೈತರ ಸಲುವಾಗಿ ದುಡಿತಾ ಇದ್ದಾರೆ, ಕೂಲಿ ಕಾರ್ಮಿಕರ ಸಲುವಾಗಿ ದುಡಿತಾ ಇದ್ದಾರೆ. ಅದಕ್ಕಾಗಿ ಅವರ ಹೆಸರು ಅತಿ ವಿಜೃಂಭಣೆಯಿಂದ ಮುಂಬರುವಂತ ದಿನಗಳಲ್ಲಿ ಅವರಿಗೆ ಒಂದು ಉನ್ನತವಾದಂತಹ ಭವಿಷ್ಯ ಕೂಡ ಇದೆ ಇಬ್ಬರಿಗೆ, ಅಭಿಷೇಕ್ ಅಣ್ಣ ಆಗಿರ್ಬೋದು, ಕಿರಣ್ ಅಣ್ಣ ಆಗಿರ್ಬೋದು. ಅದಕ್ಕಾಗಿ ಅವರಿಗೆ ಮುಂಬರುವಂತ ದಿನಗಳಲ್ಲಿ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಕೊಡ್ಲಿ, ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಏರ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳುತ್ತಾ ಮತ್ತೊಮ್ಮೆ ಇಬ್ಬರಿಗೆ ಜನ್ಮದಿನದ ಶುಭಾಶಯಗಳನ್ನ ಕೋರುತ್ತೇನೆ.